ಪಿತ್ರಾರ್ಜಿತ ಆಸ್ತಿ ಸಂಬಂಧ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ನನ್ನ ಮೇಲೆ ನಡೆಯುತ್ತಿರುವ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಗಲಾಟೆ ಹಾಗೂ ಶಸ್ತ್ರದೊಂದಿಗೆ ಬಂದು ಭಯ ಹುಟ್ಟಿಸುವ ಕೃತ್ಯಗಳಿಂದ ನನ್ನ ಜೀವ ಮತ್ತು ವೈಯಕ್ತಿಕ ಸುರಕ್ಷತೆಗೆ ಪೊಲೀಸ್ ರಕ್ಷಣೆ ನೀಡುವಂತೆ ಕೋರಿ ಇಂದು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದರು. ದೀಪಾ ಚಂದ್ರಕಾಂತ್ ಸೇಠ್ ಅಂತ, ಕರವಾ ಗ್ರಾಮದ ಕೋರೆ ನಿವಾಸಿ. ನಾನು ಜೀವನೋಪಾಯಕ್ಕಾಗಿ ಬೆಂಗಳೂರಿನಲ್ಲಿ ನೆಟಕಲ್ಪ ಸರ್ಕಲ್ ಬಸವನಗುಡಿಯಲ್ಲಿ PG ನಡೆಸ್ಕೊಂಡಿದ್ದೀನಿ. ನಮ್ಮದು ಕೋರೆ ಗ್ರಾಮದಲ್ಲಿ ನಮ್ಮದು 4 ಎಕರೆ ಜಮೀನಿದೆ. ಅದು ಪಿತ್ರಾರ್ಜಿತವಾದಂಥ ಆಸ್ತಿ. ಅದರಲ್ಲಿ ನಮ್ಮ ಮಾವನಿಗೆ ಸಂಬಂಧಪಟ್ಟಂಥ 1 ಎಕರೆ ಜಮೀನಲ್ಲಿ ನಾನು ಆಲ್ರೆಡಿ ಕೋರ್ಟಲ್ಲಿ ಅದನ್ನು ನಡೆಸ್ಕೊಂಡು ಬಂದಿದ್ದೀನಿ. ಅದರ ಪಾಡಿಗೆ ಅದು ನಡೆಯುತ್ತೆ. ಆದರೆ ಇನ್ನು ಮತ್ತು 3 ಎಕರೆ ಜಮೀನಿದೆಯಲ್ಲ, ಅದು ನಮ್ಮದು ಕುಟುಂಬದ ಆಸ್ತಿ. 4 ಜನ ಕುಟುಂಬ, ಅದರಲ್ಲಿ ಒಂದು ಕುಟುಂಬಂದು ನಮಗೆ ಸಂಬಂಧಪಟ್ಟದ್ದು, ನಮಗೆ ಪಾಲಲ್ಲಿ ಅದರಲ್ಲಿ ಸಿಗುತ್ತೆ. ಮತ್ತು 3 ಎಕರೆ ಜಮೀನಿದೆ, ಅದು 3 ಕುಟುಂಬದವ್ರದ್ದು. ಆ 3 ಕುಟುಂಬದ ಜಮೀನನ್ನು ನಾನು 1991ರಲ್ಲಿ ನಾನು ಮದುವೆ ಮಾಡಿಕೊಂಡು ಕರವಾ ಗ್ರಾಮಕ್ಕೆ ಬಂದೆ. ಅದಕ್ಕಿಂತ ಮುಂಚೆ 4-5 ವರ್ಷದಿಂದ ನಮ್ಮ ಯಜಮಾನರು ಅಲ್ಲೇ ಆ ಜಮೀನನ್ನು ನೋಡ್ಕೊಂಡಿದ್ದರು. 40-45 ವರ್ಷದಿಂದನೂ ಆ ಜಮೀನನ್ನು ನಮ್ಮ ಸಾಗುವಳಿಯಲ್ಲಿ ಇದೆ. ಈಗ ರೀಸೆಂಟಾಗಿ ಒಂದು 3 ವರ್ಷದಿಂದ ನಮ್ಮ ಯಜಮಾನರು ತೀರ್ಕೊಂಡ್ರು. ಅದಕ್ಕಿಂತ ಮೊದಲು ನಮ್ಮ ಮಾವನವ್ರು ತೀರ್ಕೊಂಡ್ರು. ಅವತ್ತಿಂದನೂ ಇವತ್ತಿನವರೆಗೂ ಆ ಜಮೀನನ್ನು ನಮ್ಮ ಕೃಷಿ, ನಮ್ಮ ಕಬ್ಜಾ, ನಮ್ಮ ಕಾಂಪೌಂಡ್ನಲ್ಲಿ ಒಂದೇ ಕಾಂಪೌಂಡ್ನಲ್ಲಿ ಇರುವುದರಿಂದ ಆ ಜಮೀನನ್ನು ನಾವು ಕೃಷಿ ಮಾಡ್ಕೊಂಡು ಬಂದಿದ್ದೀವಿ. ಆ ಜಾಗದ ಓನರ್ ಆದಂತಹ ದಾವಣಗೆರೆಯವರು ಕೃಷ್ಣಾಬಾಯಿ ಅಂತ ರೆಕಾರ್ಡ್ ಇದೆ. ಅವರು ದಾವಣಗೆರೆಯಲ್ಲಿ ತುಂಬ ರಿಚ್ ಇದ್ದಾರೆ, ಕೋಟ್ಯಾಧೀಶರಿದ್ದಾರೆ. ಅವರು ನಮಗೆ ಈ ಜಮೀನನ್ನು ನೀವೇ ನೋಡ್ಕೊಳ್ಳಿ, ದೇವರು ಜಾತ್ರೆದು ಏನೇ ಒಂದು ಊರಲ್ಲಿ ನಡೆಯುವಂಥ ಎಲ್ಲ ಒಂದು ಇದಕ್ಕೆ ನೀವು ಭಾಗವಹಿಸ್ತೀರಾ, ನಮಗೆ ಇದರಲ್ಲಿ ಏನೂ ಬೇಡ, ನೀವೇ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಜೀವನೋಪಾಯಕ್ಕಾಗಿ ನಮಗೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಅದೇ ಪ್ರಕಾರ ಸಿದ್ದಾಪುರದಲ್ಲಿ ಇರುವಂತಹ ಇನ್ನೊಂದು ನಮ್ಮ ಮಾವನವರು, ಅವರು ಶ್ರೀಧರ್ ವೆಂಕಟರಮಣ ಸೇಠ್ ಅಂತ, ಅವರ ಮಗನಾದಂಥ ಗುರುನಾಥ ಶ್ರೀಧರ್ ಸೇಠ್ ಅಂತ ಅವರಿದ್ದಾರೆ. ಅವರು ದೊಡ್ಡ ರಿಚ್ಚು. ಅವರು ಅಲ್ಲಿ ಅಡುಗೆ ವ್ಯಾಪಾರ ಮಾಡಿಕೊಂಡು ಕೋರೇಕರ ಕುಟುಂಬದವ್ರಂತ ಅವರು ಚೆನ್ನಾಗಿದ್ದಾರೆ. ಈ 2 ಕುಟುಂಬದವರು ಮತ್ತು ಇನ್ನೊಂದು ಕುಟುಂಬ ಇದೆ, ಅವರು ಎಲ್ಲ ಗೋವಾದಲ್ಲಿರೋದ್ರಿ. ಅವರು ಯಾರೂ ಬರ್ತಾಯಿಲ್ಲ, ಎಲ್ಲ ಅನುಕೂಲದಲ್ಲಿರೋದ್ರಿಂದ ನಾವು ಒಂದು ಬಡ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ನಮಗೆ ಅವ್ರು ಬಿಟ್ಟುಕೊಟ್ಟಿದ್ದಾರೆ. ಅವತ್ತಿಂದನೂ ಇವತ್ತಿನವರೆಗೂ ಆ ಜಮೀನನ್ನು ನಾವು ಮಾಡ್ಕೊಂಡು ಬಂದಾಗಿದೆ. ಅಲ್ಲಿ ಏನಾಗಿದೆ ಅಂದರೆ, ವಾಸುದೇವ್ ಅವರ ಮಗ ನಮಗೆ ತುಂಬ ತೊಂದರೆ ಕೊಡ್ತಾರೆ. ಅದರಲ್ಲಿ ರಾಜೇಶ್ ವಾಸುದೇವ್ ಸೇಠ್ ಮತ್ತು ನಿಲೇಶ್ ವಾಸುದೇವ್ ಸೇಠ್, ಇವರು 2 ಜನ ಸ್ವಲ್ಪ ರೌಡಿಸಮ್ ಮಾಡಿಕೊಂಡು ಊರಿನಲ್ಲಿ ಒಂದು 2-3 ಜನರನ್ನು ಗುಂಪು ಕಟ್ಟಿಕೊಂಡು ಮೊನ್ನೆ ದಿವಸ 14ನೇ ತಾರೀಕು ನಮ್ಮ ಮಾವನವರ ಸರ್ವೆಗೆ ಅಪ್ಲೈ ಮಾಡಿದರು. ಅದು ಸರ್ವೆ ಅಪ್ಲೈ ಬಂತು. ಹದ್ದು ಬಸ್ಸಿನ ಸರ್ವೆಗೋಸ್ಕರ ನಾನು ಅಲ್ಲಿ ಹೋದಾಗ, ನನ್ನ ಮನೆ ಇದೆ, ನನ್ನ ಜಮೀನಿದೆ ಅಲ್ವಾ, ನನಗೂ ಅದರಲ್ಲಿ ಪಾಲಿದೆಯಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರು ಬಂದುಬಿಟ್ಟು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು 3-4 ಜನ, ಅದರಲ್ಲಿ ನಾಗೇಶ್ ನಾರಾಯಣಗೌಡ, ಮೋಹನ್ ನಾರಾಯಣಗೌಡ ಮತ್ತು ರಾಘು ವೆಂಕಟೇಶ್ ಗೌಡ, ಈ 3-4 ಜನನೂ ನನ್ನ ಮೇಲೆ ಅವಾಚ್ಯ ಶಬ್ದಗಳನ್ನು ಬೈಯೋದು. ಇಲ್ಲಿ ನಿನಗೇನು ಕೆಲಸ, ಇಲ್ಲಿ ನಿಂದು ಎಷ್ಟು ಜಮೀನಿದೆ ಅಷ್ಟೇ ನೋಡ್ಕೊಂಡು ಹೋಗಬೇಕು, ಬೇರೆ ಜಮೀನು ಬಗ್ಗೆ ನೀನು ಇಲ್ಲಿ ಕಾಡು ಇರೋಂಗಿಲ್ಲ, ನಿನಗೇನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು. ಅವರು ಅಷ್ಟೇ ಅಲ್ಲೇ ಬೆದರಿಕೆ ಹಾಕಲಿಲ್ಲ. ಮತ್ತು ಅದರ ನಂತರ ಈ ಒಂದು 5-6 ದಿವಸದ ಹಿಂದೆ ಅಂತಲೂ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಮೊನ್ನೆ ರೀಸೆಂಟಾಗಿ ಹೇಳಿದ್ರು, ಈ ಬೆಂಗಳೂರಿಗೂ ನೀನು ಎಲ್ಲಿ ಇರ್ತೀಯ, ನೀನು ಎಲ್ಲಿ ವಾಸವಾಗಿರ್ತೀಯ, ನಿನ್ನ ಕೆಲಸ ಏನು ಮಾಡ್ಕೊಂಡಿದ್ದೀಯಾ, ಯಾವ ಥರ ನೀನು ದುಡ್ಡು ಸಂಪಾದನೆ ಮಾಡ್ತೀಯ ಅನ್ನೋ ಬಗ್ಗೆ ನನ್ನನ್ನು ಹತ್ಯೆ ಮಾಡಬೇಕು, ಇವಳನ್ನು ಯಾವ ರೀತಿ ಹತ್ಯೆ ಮಾಡಬೇಕು ಅನ್ನೋದನ್ನು ಹಾಕೋಕ್ಕೆ ಬೆಂಗಳೂರಿಗೆ ಬಂದರು ರೀ. ಇದೆಲ್ಲ ನನ್ನ ಗಮನಕ್ಕೆ ಬಂತು. ಹೀಗಾಗಿ ನಾನು ಊರಲ್ಲಿ ಹೋದಾಗ ನನಗೆ ತೊಂದರೆ ಕೊಟ್ಟಿದ್ದಾರೆ ಮೊನ್ನೆ ದಿವಸ. ಇನ್ನು ಮತ್ತೆ ನನಗೆ ಅಡಿಕೆ ಕೊಯ್ಲಿಕ್ಕೆ ಹೋಗಬೇಕು. ಆ ಟೈಮಲ್ಲೂ ನನಗೆ ಈ ಥರ ಬೆದರಿಕೆ ಹಾಕಿ ಏನೋ ಒಂದು ಸಣ್ಣ ಪುಟ್ಟ ನೆಪ ಮಾಡ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬರೋದು, ಈ ಥರ ಮಾಡ್ತಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ನನಗೆ ಭದ್ರತೆ, ನನ್ನ ಒಂದು ಜೀವ ರಕ್ಷಣೆಗೋಸ್ಕರ ನಾನು ಮಹಿಳಾ ಆಯೋಗದ ಮೇಡಮ್ ಹತ್ರ, ನಾಗಲಕ್ಷ್ಮಿ ಮೇಡಮ್ ಹತ್ರ ನಾನು ಹಂಬಲವಾಗಿ ರಿಕ್ವೆಸ್ಟ್ ಮಾಡುವುದು ಏನಂದರೆ, ನನಗೆ ಆಲ್ರೆಡಿ ನನ್ನ ಗಂಡ ಇಲ್ಲ, ನನಗೆ ಮಕ್ಕಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಒಂಟಿ ಹೆಣ್ಣು, ಆ ಒಂದು ಊರಿನಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಕಷ್ಟದಲ್ಲಿದ್ದೀನಿ. ಆ ಕಷ್ಟಕ್ಕೆ ನಂದು ಮಹಿಳಾ ಆಯೋಗ ನನಗೆ ಸ್ಪಂದಿಸ್ತದೆ ಅನ್ನೋ ಒಂದು ಸಮಾಧಾನ, ನನಗೆ ಕಾನ್ಫಿಡೆನ್ಸ್ ಇದೆ. ಈ ನಾಗಲಕ್ಷ್ಮಿ ಮೇಡಮ್ ಅವರು ಈ ಒಂದು ಸಮಸ್ಯೆನ ನನಗೆ ಒಂದು ಪರಿಹಾರ ನೀಡ್ತಾರೆ ಅಂತ ನಾನು ತುಂಬ ಹೃದಯದಿಂದ ಬಂದಿದ್ದೀನಿ. ದಯವಿಟ್ಟು ನಾಗಲಕ್ಷ್ಮಿ ಮೇಡಮ್ ಹತ್ರ ನಾನು ಕಳಕಳಿಯಿಂದ ಈ ಒಂದು ಹಂಬಲ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ನನಗೆ ಒಂದು ಸಹಕಾರ ನೀಡಬೇಕು. ಮಹಿಳಾ ಆಯೋಗದ ವತಿಯಿಂದ ನಮ್ಮ ಮಹಿಳೆಯರು ಬಂದಿದ್ದಾರೆ ನನ್ನ ಜೊತೆಗೆ, ಅವರು ಎಲ್ಲ ಒಂದು ಸಹಕಾರ ನನಗಿದೆ. ನನಗೆ ಅನ್ಯಾಯ ಆಗಬಾರ್ದು, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಈ ಕುಟುಂಬದ 40 ವರ್ಷದ ಈ ಜಮೀನನ್ನು ಇವರು, ನಾನು ಸತ್ತರೆ, ನನ್ನನ್ನು ಸಾಯಿಸಿದ್ರೆ ಆ ಇಡೀ ಆಸ್ತಿಯನ್ನು ಅವ್ರು ಕಬಳಿಸಬಹುದು ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಆಗಬಾರ್ದು, ಅದಕ್ಕೆಲ್ಲ ನನಗೆ ನ್ಯಾಯ ಸಿಗಬೇಕು ಅಂತ ನಾನು ಮೇಡಮ್ ಹತ್ರ ದಯವಿಟ್ಟು ಬೇಡ್ಕೊಳ್ತಾ ಇದ್ದೀನಿ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಇವರೇ ಕಾರಣ, ಈ ಕುಟುಂಬದವರೇ ಕಾರಣ.
ನಾನು ಹೋಗುವಲ್ಲಿ ಬರುವಲ್ಲಿ ಮೆಂಟಲಿ ನಾನು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ. ನನಗೇನಪ್ಪ ಆಗುತ್ತೆ, ಎಲ್ಲಿ ಏನು ಮಾಡ್ತಾರೆ ಅನ್ನೋದೊಂದು ಭಯ ನನ್ನ ಜೀವದಲ್ಲಿ ಕಾಡ್ತಾ ಇದೆ. ಅದಕ್ಕೋಸ್ಕರ ನನಗೆ ಈ ಸಮಾಧಾನ ನನಗೆ ಇವರಿಂದ ಸಿಗುತ್ತೆ ಅಂತ ನಾನು ಮಹಿಳಾ ಆಯೋಗಕ್ಕೆ ಬಂದಿದ್ದೀನಿ. ಆ ಮನವಿ ಪತ್ರ ನನಗೆ ಪೊಲೀಸ್ ಪ್ರೊಟೆಕ್ಷನ್ನು ನನಗೆ ಒಂದು ಸಿಗಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಮಸ್ಕಾರ ನಾಗಲಕ್ಷ್ಮಿ ಮೇಡಮ್ ಅವರಿಗೆ. ಹೆಸರು ಅನ್ಸೂಯ ಅಂತ. ನಾನು ನೆಟ್ಕಲಪ್ಪ ಸರ್ಕಲ್ ನಿವಾಸದಲ್ಲಿರೋದು. ನಾವು ಬಂದು ದೀಪಾ ಮೇಡಮ್ಮು ನಮಗೆ ಪರಿಚಯ, ಮಹಿಳಾ ಸಂಘದಿಂದ ನಮಗೆ ಅವರು ಪರಿಚಯ ಆಗಿದ್ದಾರೆ. ಹಂಗಾಗಿ ಇವರು ತುಂಬ ಒಳ್ಳೆ ವ್ಯಕ್ತಿ. ಏನಂದರೆ ಇವರು ಮಹಿಳೆಯರಿಗೆಲ್ಲ ತುಂಬ ಒಳ್ಳೇದು ಮಾಡ್ತಾರೆ. ಅನಾಥಾಶ್ರಮ ಇಂಥದ್ದೆಲ್ಲ ತುಂಬ ಸಹಾಯ ಮಾಡ್ತಾರೆ. ಪಾಪ ಅವ್ರಿಗೆ ಈಗ ಊರ ಕಡೆಯಿಂದ ಅದು ಯಾವುದೋ ಪ್ರಾಪರ್ಟಿಯಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ. ಅದರಿಂದ ಅವ್ರಿಗೆ ನ್ಯಾಯ ಸಿಗೋ ಆ ಥರ ಮಾಡಿ, ಗಂಡನೂ ಇಲ್ಲ ಮಕ್ಕಳಿಲ್ಲ ಯಾರಿಲ್ಲ ಅವ್ರಿಗೆ ನ್ಯಾಯ, ಜೀವಕ್ಕೆ ತುಂಬ ಬೆದರಿಕೆ ಹಾಕ್ತಾ ಇದ್ದಾರೆ ಅವರು. ಅವ್ರಿಗೊಂದು ನ್ಯಾಯ ಸಿಗೋ ಥರ ಮಾಡಿ ಮೇಡಮ್, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಅವ್ರಿಗೋಸ್ಕರ ನಾವು ಬಂದಿದ್ದೀವಿ, ಅವ್ರಿಗೊಂದು ರಕ್ಷಣೆ ಕೊಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ನಾಗಲಕ್ಷ್ಮಿ ಮೇಡಮ್. ಏನು ಅಂದರೆ ನಾವು ದೀಪಾ ಮೇಡಮ್ಗೋಸ್ಕರ ಬಂದಿದ್ದೀವಿ. ಏನು ಅಂದರೆ ಅವ್ರ ಊರಲ್ಲಿ ತುಂಬ ತೊಂದರೆ ಕೊಡ್ತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು. ಅವ್ರು ತುಂಬ ಒಳ್ಳೆ ವ್ಯಕ್ತಿ, ಆದ್ದರಿಂದ ಅವ್ರಿಗೆ ನ್ಯಾಯ ಸಿಗಬೇಕು. ನೀವೇ ದೊರಕಿಸ್ಕೊಡ್ಬೇಕು ನ್ಯಾಯನ. ಹಾಂ, ಕೊಟ್ಟಿದ್ದೀವಿ. ಹಾಂ, ಅವರು ನಾಗಲಕ್ಷ್ಮಿ ಮೇಡಮ್ ಹತ್ರ ಹೋಗಿ ಅಂತ ಹೇಳಿದ್ದಾರೆ ಅವರು. ಹಾಂ.